ಸದ್ಯ ಜಾತಿ ನಿಂದನೆ, ಬೆದರಿಕೆ, ಅತ್ಯಾಚಾರ, ಹನಿ ಟ್ರ್ಯಾಪ್ ಎಂಬಿತ್ಯಾದಿ ಆರೋಪಗಳಿಂದ ಜೈಲು ಸೇರಿರುವ ಮುನಿರತ್ನ ಯಾರು? ಮುನಿರತ್ನಗೂ ಕನ್ನಡ ಇಂಡಸ್ಟ್ರಿಗೂ ದರ್ಶನ್ಗೂ ಏನು ಸಂಬಂಧ? ಮುನಿರತ್ನ MLA ಆಗೋದಕ್ಕಿಂತ ಮೊದಲು ಏನು ಆಗಿದ್ರು ಮುಂತಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುನಿರತ್ನ ರಾಜರಾಜೇಶ್ವರಿ ನಗರದ MLA ಆಗಿರುವ ಅಂದರೆ ಶಾಸಕನಾಗಿರುವ ಮುನಿರತ್ನ ಜಾತಿ ನಿಂದನೆ, ಬೆದರಿಕೆ ಆರೋಪದಡಿ ಮೊದಲಿಗೆ ಜೈಲು ಸೇರಿದ್ರು. ಆ ಬಳಿಕ ಆ ಆರೋಪದಿಂದ ಜಾಮೀನು ಪಡೆದ ಬೆನ್ನಲ್ಲೇ ಅತ್ಯಾಚಾರ ಹಾಗೆ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಮತ್ತೆ ಜೈಲು ಸೇರಿದ್ದಾರೆ ಇದೀಗ ಮುನಿರತ್ನ. ರಾಜರಾಜೇಶ್ವರಿ ನಗರದ ಬಿಜೆಪಿ MLA ಆಗಿರುವ ಮುನಿರತ್ನ ಮೊದಲಿಗೆ ಕಾಂಗ್ರೆಸ್ MLA ಆಗಿದ್ರು. ಅದಕ್ಕಿಂತಲೂ ಮೊದಲು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ದ ಮುನಿರತ್ನ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ಮುನಿರತ್ನ ಅವರು 2001ರಿಂದ ಹಲವಾರು ಹಿಟ್ ಸಿನಿಮಾಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಸಕ್ಸಸ್ ಅನ್ನು ಕಂಡ ಬಳಿಕ ಮುನಿರತ್ನ ಆ ಬಳಿಕ ರಾಜಕೀಯಕ್ಕೆ ಕಾಂಗ್ರೆಸ್ ಮೂಲಕ ಎಂಟ್ರಿ ಕೊಡ್ತಾರೆ. 2001ರಲ್ಲಿ ಮೊದಲಿಗೆ ಅವರು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಅದುವೇ ಆಂಟಿ ಪ್ರೀತ್ಸೆ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಅನಂತನಾಗ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಅದಾದ ಬಳಿಕ ಉಪೇಂದ್ರ ಅವರ ಕಲ್ಟ್ ಕ್ಲಾಸಿಕ್ ಸಿನಿಮಾ ರಕ್ತ ಕಣ್ಣೀರು ಎನ್ನುವ ಸಿನಿಮಾವನ್ನು 2003ರಲ್ಲಿ ಮುನಿರತ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾವನ್ನು ಸಾಧು ಕೋಕಿಲ ನಿರ್ದೇಶನ ಮಾಡಿದ್ರು. ಆ ಬಳಿಕ ದರ್ಶನ್ ಅಭಿನಯದ ಅನಾಥರು ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಮುನಿರತ್ನ. ಅಷ್ಟರೊಳಗೆ ದೊಡ್ಡ ಸಕ್ಸಸ್ ಅನ್ನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣ್ತಾರೆ ಮುನಿರತ್ನ. ಅದಾದ ಬಳಿಕ 2010ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಮುನಿರತ್ನ. 2010ರಲ್ಲಿ ಯಶವಂತಪುರದ BBMP ಕಾರ್ಪೊರೇಟರ್ ಆಗಿ ಚುನಾವಣೆಯಲ್ಲಿ ಗೆಲ್ತಾರೆ ಮುನಿರತ್ನ. ಆ ಬಳಿಕ BBMP ಕಾರ್ಪೊರೇಟರ್ ಆಗಿದ್ದ 3 ವರ್ಷದಲ್ಲಿ ಮತ್ತೆ ರಾಜಕೀಯದಲ್ಲಿ ಮೇಲ್ದರ್ಜೆಗೇರಿ 2013ರಲ್ಲಿ MLA ಚುನಾವಣೆಗೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಹೋಗ್ತಾರೆ ಮುನಿರತ್ನ. 2013ರಲ್ಲಿ ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ MLA ಆಗಿ ಮುನಿರತ್ನ ಮೊದಲ ಬಾರಿಗೆ MLA ಆಗಿ ನೇಮಕವಾಗ್ತಾರೆ. ಆ ಬಳಿಕ ಮುನಿರತ್ನ ಆಡಿದ್ದೇ ಆಟ. 2018ರವರೆಗೂ ಕಾಂಗ್ರೆಸ್ MLA ಆದ ಬಳಿಕ 2018ರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆದು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಆ ಸಮಯದಲ್ಲೇ ಆಗಿತ್ತು, 2 ವರ್ಷ ಸನಿಹದಲ್ಲಾಗಿತ್ತು ಮುನಿರತ್ನ ತಂಡದ ಗೇಮ್ ಪ್ಲಾನ್. ಸಮ್ಮಿಶ್ರ ಸರ್ಕಾರವನ್ನು ಕೆಳಗೆ ಬೀಳಿಸಿ ಮುನಿರತ್ನ BJPಗೆ ಸೇರ್ತಾರೆ. ಆ ಬಳಿಕ ಮತ್ತೆ ನಡೆದ ಎಲೆಕ್ಷನ್ನಲ್ಲಿ ಸುಲಭವಾಗಿ ರಾಜರಾಜೇಶ್ವರಿ ನಗರಿಂದ ಜಯಗಳಿಸ್ತಾರೆ ಮುನಿರತ್ನ. ಇದಕ್ಕಿಂತಲೂ ಮುಂಚೆ 2018ರ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಮುನಿರತ್ನ ಮೇಲೆ ಗಂಭೀರ ಆರೋಪ ಕೂಡ ನಡೆದಿತ್ತು. ಅದು ಏನೆಂದರೆ 2018ರಲ್ಲಿ ಚುನಾವಣೆ ನಡೀತಾ ಇದ್ದ ಸಂದರ್ಭದಲ್ಲಿ 10,000ಕ್ಕಿಂತಲೂ ಅಧಿಕ ವೋಟರ್ ID ಮುನಿರತ್ನ ಒಡೆತನದ ಅಪಾರ್ಟ್ಮೆಂಟ್ನಲ್ಲಿ 10,000ಕ್ಕಿಂತಲೂ ಹೆಚ್ಚಿನ ವೋಟರ್ ID ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದು, ಆ ಬಳಿಕ ರಾಜರಾಜೇಶ್ವರಿ ನಗರದ ಎಲೆಕ್ಷನ್ ಸ್ವಲ್ಪ ದಿನಕ್ಕೆ ಮುಂದೂಡಿ ಮತ್ತೆ ಎಲೆಕ್ಷನ್ ನಡೆದು ಸುಲಭವಾಗಿ ಅಲ್ಲೂ ಕೂಡ ಗೆಲ್ತಾರೆ ಮುನಿರತ್ನ. ಈ ಮೂಲಕ ಬೆಂಗಳೂರಿನ ಪ್ರಬಲ ನಾಯಕನಾಗಿ ಮುನಿರತ್ನ ಬೆಳೀತಾನೆ. ಆ ಬಳಿಕ ಬಂದ BJP ಸರ್ಕಾರದಲ್ಲಿ ಮುನಿರತ್ನ ಸಚಿವನಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಆ ಬಳಿಕ 2023ರಲ್ಲಿ ಮತ್ತೊಂದು ಚುನಾವಣೆ ನಡೆದ ವೇಳೆಗೆ ರಾಜರಾಜೇಶ್ವರಿ ನಗರದ BJP MLA ಅಭ್ಯರ್ಥಿಯಾಗಿ ಮತ್ತೆ ಗೆಲ್ತಾರೆ ಮುನಿರತ್ನ. ಸಮ್ಮಿಶ್ರ ಸರ್ಕಾರ ಬೀಳಿಸಲು ಕಾರಣವಾಗಿ ಹಲವಾರು ಕಾಂಗ್ರೆಸ್ನಿಂದ BJPಗೆ ಹಾರಿದ MLAಗಳು ಸೋತರೂ ಕೂಡ ಮುನಿರತ್ನ ಗೆಲ್ಲುವ ಮೂಲಕ ಒಂದು ಪ್ರಬಲ ನಾಯಕರಾಗಿ ಬೆಳೆದಿರುವುದನ್ನು ತೋರಿಸ್ತಾರೆ. ಅದೇ ಸಂದರ್ಭದಲ್ಲಿ 2023ರ ಎಲೆಕ್ಷನ್ ವೇಳೆಗೆ 293 ಕೋಟಿ ಇತ್ತು ಮುನಿರತ್ನ ಆಸ್ತಿ. ಅಂದರೆ ಬರೋಬ್ಬರಿ 250 ಕೋಟಿ ಹೆಚ್ಚಾಗಿತ್ತು 2018ರ ಎಲೆಕ್ಷನ್ಗೆ ಕಂಪೇರ್ ಮಾಡಿ ನೋಡಿದರೆ. 2018ರಲ್ಲಿ 43 ಕೋಟಿ ಇದ್ದ ಮುನಿರತ್ನ ಆಸ್ತಿ 2023ಕ್ಕೆ 293 ಕೋಟಿಯಾಗಿ ಬೆಳೆದು ಬರುತ್ತೆ. ಮುನಿರತ್ನ ಮೇಲೆ ಹಲವಾರು ಆರೋಪಗಳು ಕೂಡ ಇದೆ. 2018ರಲ್ಲಿ ಮುನಿರತ್ನ BBMP ಕಾರ್ಪೊರೇಟರ್ ಆಗಿದ್ದ ಸಂದರ್ಭದಲ್ಲಿ 1,500 ಕೋಟಿಯ ನಕಲಿ ಬಿಲ್ಲನ್ನು ಮಾಡಿರುವ ಮೇಲೆ ಗಂಭೀರವಾದ ಆರೋಪ ಕೂಡ ಬಂದಿತ್ತು. ಆ ಬಳಿಕ ಆ ಕೇಸ್ ತಣ್ಣಗಾಗಿತ್ತು. ಇದೀಗ ಮತ್ತೆ 2024ರಲ್ಲಿ ಅವರ ಮೇಲೆ ದೊಡ್ಡ ಕೇಸೇ ಇದೀಗ ಬಂದಿದೆ. ಮುನಿರತ್ನ ಈಗ ಎದುರಿಸ್ತಾ ಇರುವ ಈ ಆರೋಪವನ್ನು 2023ರಲ್ಲಿ BBMP ಕಾರ್ಪೊರೇಟರ್ ಆಗಿದ್ದ ವೇಲು ನಾಯ್ಕರ್ ಎನ್ನುವರು ಆರೋಪ ಮಾಡಿದ್ರು. ಆವಾಗ ಆ ಬಗ್ಗೆ ಯಾರೂ ಕೂಡ ಅಷ್ಟು ಮಟ್ಟಿಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಮುನಿರತ್ನ ಹನಿ ಟ್ರ್ಯಾಪ್ ಕಥೆಯ ಕುರಿತು ಆವತ್ತೇ ವೇಲು ನಾಯ್ಕರ್ ಎನ್ನುವರು ನ್ಯೂಸ್ ಚಾನೆಲ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು. ಇವುಗಳನ್ನೆಲ್ಲ ಹೇಳುವುದಕ್ಕಿಂತಲೂ ಮೊದಲು ಸಿನಿಮಾ ರಂಗದೊಂದಿಗೆ ಮುನಿರತ್ನ ಅವರ ನಂಟನ್ನು ಹೇಳುವುದಾದರೆ, ಮುನಿರತ್ನ ರಾಜಕೀಯಕ್ಕೆ ಎಂಟ್ರಿಯಾದ ಬಳಿಕ ಕಾಟರಿ ವೀರ ಸುರಸುಂದರಾಗಿ ಎನ್ನುವ ಉಪೇಂದ್ರ ಹಾಗೆ ಅಂಬರೀಷ್ ರಮ್ಯಾ ಸಿನಿಮಾದ ನಿರ್ಮಾಣವನ್ನು ಕೂಡ ಮಾಡಿದ್ರು. ಆ ಬಳಿಕ ಬಹುದೊಡ್ಡ ಸಿನಿಮಾ ಕುರುಕ್ಷೇತ್ರ ಎನ್ನುವ ಸಿನಿಮಾವನ್ನು ಮುನಿರತ್ನ ಅವರೇ ನಿರ್ಮಾಣ ಮಾಡಿದ್ರು. ಈ ಸಿನಿಮಾಕ್ಕೆ ಮುನಿರತ್ನ ಕುರುಕ್ಷೇತ್ರ ಎನ್ನುವ ಟೈಟಲ್ ಅನ್ನೇ ಇಟ್ಟಿದ್ರು. ಈ ಮುನಿರತ್ನ ಕುರುಕ್ಷೇತ್ರ ಎನ್ನುವ ಸಿನಿಮಾದಲ್ಲಿ ದರ್ಶನ್, ಅಂಬರೀಷ್, ರವಿಚಂದ್ರನ್, ನಿಖಿಲ್ ಕುಮಾರಸ್ವಾಮಿ, ಅರ್ಜುನ್ ಸರ್ಜಾ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇತ್ತು.
ಈ ಸಿನಿಮಾವು ಥಿಯೇಟರ್ಗಳಲ್ಲಿ 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ಇದೆ. ಈ ಮೂಲಕ ಮುನಿರತ್ನ ಹಾಗೆ ದರ್ಶನ್ಗೆ ಒಳ್ಳೆಯ ಸಂಬಂಧವೇ ಇತ್ತು. ಮುನಿರತ್ನ ಎಲೆಕ್ಷನ್ ನಡೀತಾ ಇದ್ದ ಸಂದರ್ಭದಲ್ಲಿ 2023ರಲ್ಲಿ ಹಾಗೆ ಅದಕ್ಕಿಂತಲೇ ಹಿಂದೆ ಕೂಡ ಮುನಿರತ್ನಗೆ ಕ್ಯಾಂಪೇನ್ ಮಾಡಲು ದರ್ಶನ್ ಸ್ವತಃ ರಾಜರಾಜೇಶ್ವರಿ ನಗರಿಗೆ ಹೋಗಿದ್ರು. ಒಂದು ದಿನ ಪೂರ್ತಿ ಮುನಿರತ್ನಗಾಗಿ ಬೀದಿಗೆ ಇಳಿದು ಪ್ರಚಾರವನ್ನು ಮಾಡಿದ್ರು ದರ್ಶನ್. ಅದು ಅಲ್ಲದೆ ಹಲವಾರು ಪ್ರೀ ರಿಲೀಸ್ ಈವೆಂಟ್ಗಳಲ್ಲೂ ಕೂಡ ಮುನಿರತ್ನ ಹಾಗೆ ದರ್ಶನ್ ಸಂಬಂಧ ಒಳ್ಳೆಯದೇ ಇದೆ ಎನ್ನುವುದನ್ನು ಸ್ವತಃ ಅವರೇ ತಿಳಿಸಿದ್ರು. ಈ ಮೂಲಕ ದರ್ಶನ್ ಮುನಿರತ್ನ ಸಂಬಂಧ ಒಳ್ಳೆಯದಾಗಿಯೇ ಇತ್ತು. ಇತ್ತೀಚೆಗೆ ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದ ಸಂದರ್ಭದಲ್ಲಿ ಮುನಿರತ್ನ ದರ್ಶನ್ ಬಿಡಿಸೋಕ್ಕಾಗಿ 5 ಕೋಟಿಯನ್ನು ಆಫರ್ ಮಾಡಿದ್ರು ಎನ್ನುವ ಆರೋಪ ಕೂಡ ಇದೆ. ಅದು ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ 13ನೇ ಆರೋಪಿಯಾಗಿರುವ ದೀಪಕ್ ಕುಮಾರ್ ಎನ್ನುವವರು ಈ ಮುನಿರತ್ನ ಅವರ ತಂಗಿಯ ಮಗ. ಮುನಿರತ್ನ ತಂಗಿಯ ಮಗನ ಶೆಡ್ನಲ್ಲಾಗಿತ್ತು ರೇಣುಕಾಸ್ವಾಮಿಯ ಬರ್ಬರ ಹತ್ಯವಾದದ್ದು. ಈ ಮೂಲಕ ದರ್ಶನ್ನನ್ನು ಬಿಡಿಸಲು ಮುನಿರತ್ನ 5 ಕೋಟಿಯ ಆಫರ್ ಅನ್ನು ಕೊಟ್ಟಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಸದ್ಯ 60 ವರ್ಷವಾಗಿರುವ ಮುನಿರತ್ನ ಇಂತಹ ನೀಚಗೆಟ್ಟ ಕೆಲಸಕ್ಕೆ ಹೋಗ್ತಾರಾ ಅಂತ ಉಗಿತಾ ಇದ್ದಾರೆ ರಾಜ್ಯದ ಜನತೆ. ತನ್ನನ್ನು ರೇಪ್ ಮಾಡಿ ತನಗೇನೆ ತನ್ನ ರೇಪ್ ಮಾಡಿದ್ದ ವಿಡಿಯೋವನ್ನು ಕಳಿಸಿದ್ದಾರೆ ಅಂತ ಆರೋಪ ಮಾಡಿ ಒಬ್ಬರು ಈಗಾಗಲೇ ಕೇಸನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಮುನಿರತ್ನ ಇದೀಗ ಜೈಲನ್ನು ಸೇರಿದ್ದಾರೆ. ಅದು ಅಲ್ಲದೆ ತನ್ನ ವಿರೋಧಿಗಳಿಗೆ HIV ಸೋಂಕಿತ ಮಹಿಳೆಯರನ್ನು ಬಿಟ್ಟು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎನ್ನುವ ಆರೋಪ, ಗಂಭೀರವಾದ ಆರೋಪ ಇದೀಗ ಮುನಿರತ್ನ ವಿಚಾರದಲ್ಲಿ ಕೇಳಿಬರ್ತಾ ಇದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಆದ ಬಳಿಕ ಮತ್ತೊಂದು ದೊಡ್ಡ ರಾಜಕೀಯ ಅತ್ಯಾಚಾರ ಆರೋಪಿ ಜೈಲು ಸೇರಿದಂತಾಗಿದೆ. ಮುನಿರತ್ನ ಕುರಿತಾದ ಇನ್ನೂ ಕೂಡ ವಿಚಾರ ಬೇಕಾಗಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್